ಫೈನಲಿ ನನ್ನ ಫ್ರೆಂಡ್ ಇವತ್ತ ಹತ್ಲು. ಮಾರ್ನಿಂಗ್ ಎದ್ದು ನೋಡ್ತೀನಿ, ಕಣ್ಣೆಲ್ಲ ಫುಲ್ ಊಸ್ಟ್ ಆಗಿತ್ತು. ರೀಸನ್ ಏನಂದ್ರೆ ನೈಟ್ ಮಲಗಿದ್ದು 2 o'clock ಆಗಿತ್ತು. ಮಾರ್ನಿಂಗ್ 5 o'clock ಎದ್ದು 5:30 ರೆಡಿಯಾಗಿ ಚೌಟ್ರಿಗೆ ಬಂದ್ವಿ. ಏನಕ್ಕೆ ಇಷ್ಟು ಬೇಗ ಬರ್ತಿದಾರೆ ಅಂತ ಅನ್ಕೊಬಹುದು ನೀವು. ನಮಗೆ ಮಾರ್ನಿಂಗ್ 6 ಗಂಟೆಗೆ ಮುಹೂರ್ತ ಇದ್ರಿಂದ ಬೇಗನೆ ಎದ್ದು ಬೇಗನೆ ರೆಡಿಯಾಗಿ ಬಂದ್ವಿ. ಇದು ನಮ್ಮ ಫೋಟೋಗ್ರಾಫರ್ ಲೈವ್. ಬಂದಿದ ತಕ್ಷಣನೇ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ರು. ನಾವು ಫೋಟೋಸ್ ವಿಡಿಯೋಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮುಹೂರ್ತ ಕೂಡ ಸ್ಟಾರ್ಟ್ ಆಯ್ತು. ಮುಹೂರ್ತ ಮುಗ್ದಾದ್ಮೇಲೆ ನಾವು ಕಪಲ್ ಫೋಟೋ ತಗೊಳ್ಳೋಣ ಕಪಲ್ ನ ಹೊರಗಡೆ ಕರ್ಕೊಂಡು ಹೋದ್ವಿ. ಕಪಲ್ ಅಂತೂ ತುಂಬಾನೇ ಆಕ್ಟಿವ್ ಇದ್ರು. ನೈಟ್ ಕೂಡ ಲೇಟ್ ಆಗಿ ಮಲಗಿ ಮಾರ್ನಿಂಗ್ ಬೇಗನೆ ಇದು ನಿದ್ದೆ ಆಗಿಲ್ಲ, ಬೇಡ ಅನ್ಕಂಫರ್ಟ್ ಫೀಲ್ ಅಂತ ಹೇಳಲೇ ಇಲ್ಲ. ತುಂಬಾನೇ ಆಕ್ಟಿವ್ ಇದ್ರು. ಹಾಗಾಗಿ ಫೋಟೋಸ್ ಅಂತೂ ತುಂಬಾನೇ ಚೆನ್ನಾಗಿ ಬಂತು. ಫೋಟೋಸ್ ಎಲ್ಲ ತೆಗೆದು ಒಳಗೆ ಕಳಿಸಿ ನಾವು ಟಿಫನ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಜೊತೆಗೆ ಕಪಲ್ ಕೂಡ ರೆಡಿ ಆಗಿ ಬಂದ್ರು. ರಿಸೆಪ್ಷನ್ ನ ಸ್ಟಾರ್ಟ್ ಮಾಡಿದ್ವಿ. ರಿಸೆಪ್ಷನ್ ಎಲ್ಲ ಮುಗಿಬೇಕಾದ್ರೆ 4:30 ಆಗಿತ್ತು. 4:30ಗೆ ಕಪಲ್ ನ ಹೊರಗಡೆ ಕರ್ಕೊಂಡು ಹೋಗಿ ಕಪಲ್ ಫೋಟೋ ಮತ್ತೆ ಸಿಂಗಲ್ ಫೋಟೋನ ಶೂಟ್ ಮಾಡ್ಕೊಂಡ್ವಿ. ಫೈನಲಿ ಶೂಟ್ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಈ ವೆಡ್ಡಿಂಗ್ ಕಪಲ್ ಫೋಟೋನ ಆಲ್ರೆಡಿ ನಾನು ಹೈಲೈಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾಗ ನೋಡಿಲ್ಲ ಯಾವಾಗ ನೋಡಿ. ಫೈನಲಿ ನನ್ನ ಫ್ರೆಂಡ್ ಹೇಳೋ ಟೈಮ್ ಬಂದೇ ಬಿಡ್ತು. ಅಲ್ಲ ಅಂತ ಅನ್ಕೊಂಡಿದ್ವಿ. ಫೈನಲಿ ಅವಳು ಅತ್ತೇ ಬಿಟ್ಲು. ಇವಳು ಬಿಟ್ಟು ಹೋಗ್ತದಾಳೆ ಅಂತ ಹೇಳಿ ಅವ್ರ ಫ್ರೆಂಡ್ ಕೂಡ ತುಂಬಾನೇ ಹತ್ರು. ಹೆಣ್ಮಕ್ಳು ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಗಂಡನ ಮನೆಗೆ ಹೋಗ್ಲೇಬೇಕಾಗುತ್ತೆ. ಹೆಣ್ಮಕ್ಳಿಗೆ ತವ್ರ ಮನೆ ಯಾವತ್ತೂ ಶಾಶ್ವತ ಅಲ್ಲ, ಗಂಡನ ಮನೆ ಶಾಶ್ವತ. ಫೈನಲಿ ನನ್ನ ಫ್ರೆಂಡ್ ಹೇಳೋದನ್ನ ನೋಡ್ಕೊಂಡು ಅವ್ರನ್ನ ಗಾಡಿಗೆ ಹಚ್ಚಿ ನಾವು ಚಿಕ್ಕಮಂಗ್ಳೂರ್ ಕಡೆ ಹೊರಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಒಂದು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು, ಟೇಕ್ ಕೇರ್ ಗೈಸ್, ಬಾಯ್.